ಸ್ನೇಹಿತರೆ ನಮಸ್ಕಾರ. ಈ ಸೋಷಿಯಲ್ ಮೀಡಿಯಾ ಎಷ್ಟು ಒಳ್ಳೆಯದೋ ಅಷ್ಟೇ ಕೆಟ್ಟದ್ದು ಕಣ್ರಿ. ಇಲ್ಲಿ ನಾವು ಕೆಲವು ಸಲ ಈ ಕೆಲವು ವ್ಯಕ್ತಿಗಳಿಗೆ ಪ್ರಚಾರವನ್ನು ಕೊಡ್ತೀವಿ ನೋಡಿ, ಪುಕ್ಷಟ ಪ್ರಚಾರ. ಇದೇ ಅವರನ್ನು ಒಂದು ಭ್ರಮಾಲೋಕದಲ್ಲಿ ಬದುಕುವ ರೀತಿ ಮಾಡಿಬಿಡುತ್ತೆ. ಆತ ಹೇಳ್ತಿರೋದು ಸುಳ್ಳು, ಆತ ಬಿಡ್ತಿರೋದೆಲ್ಲದೂ ಕೂಡ ಬುಕಾಳಿ ಅನ್ನೋದು ನಮಗೆ ಗೊತ್ತು. ಆದರೂ ಕೂಡ ಅದನ್ನು ಯಾವಾಗ ನಾವು ವೀಕ್ಷಣೆ ಮಾಡೋದು ಅಥವಾ ಶೇರ್ ಮಾಡೋದು ಅಥವಾ ನೋಡೋದು, ಅಪ್ಲೋಡ್ ಮಾಡೋದು, ಏನೋ ಒಂದು ಮಾಡ್ತೀವಿ. ಅದು ಮಾಡ್ದಂಗೂ ಕೂಡ ಆತನ ಮೊಂಡುತನ ಮತ್ತಷ್ಟು ಇನ್ನಷ್ಟು ಹೆಚ್ಚಾಗ್ತಾನೆ ಹೋಗುತ್ತೆ. ಅದರಲ್ಲೂ ಕೂಡ ಈ ಬಿಗ್ ಬಾಸ್ಗೆ ಹೋಗಿ ಬಂದಂಥವರಲ್ಲಿ ಇದೊಂದು ದೊಡ್ಡ ಕಾಯಿಲೆ ಇದೆ ಅಂತೇಳಿ ಅನಿಸುತ್ತೆ. ಈ ಬಿಗ್ ಬಾಸಿಗೆ ಹೋಗೋದು ಅಥವಾ ಬಿಗ್ ಬಾಸಿಗೆ ಹೋಗಿ ಬರೋದು ಅಂತ ಹೇಳಿದ್ರೆ ಇವರೇನು ದೊಡ್ಡ ಸಾಧನೆ ಮಾಡಿ ಬಿಗ್ ಬಾಸ್ ಮನೆಗೆ ಹೋದವರು ಅಥವಾ ಯುದ್ಧ ಮಾಡಿ ಬಿಗ್ ಬಾಸ್ ಮನೆಯಲ್ಲಿ ಗೆದ್ದು ಬಂದಂಥವ್ರ ರೀತಿಯಲ್ಲೋ ಅಥವಾ ಬಿಗ್ ಬಾಸ್ ಮನೆಯ ಒಳಗಡೆ ಹೋಗಿ ಅರ್ಧಕ್ಕೆ ಹೊರಗಡೆ ಬಂದ್ರೂ ಕೂಡ ಅಯ್ಯೋ ಇವರೇನೋ ದೊಡ್ಡ ಜಯವನ್ನೇ ಸಾಧಿಸೋ ರೀತಿಯಲ್ಲಿ ಬಿಲ್ಡಪ್ಪನ್ನು ಕೊಡುವಂಥದ್ದು, ಇವ್ರಿಗೆ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇದೆ ಅನ್ನುವಂತಹ ಒಂದು ಭ್ರಮಾಲೋಕದಲ್ಲಿ ಬದುಕುವಂಥದ್ದು, ಇಲ್ಲದ್ದು ಈ ರೀತಿಯಾದಂಥ ಒಂದಷ್ಟು ಘಟನೆಗಳು ಕಾಮನ್ ಆಯಿತಾ. ಸಾಕಷ್ಟು ಜನರನ್ನು ಗಮನಿಸಿದ್ರು ಕೂಡ ನೀವು ಬಹುಶಃ ನೋಡಿರ್ತೀರ. ಎಲ್ಲರೂ ಮನಸ್ಥಿತಿನೂ ಕೂಡ ಹಾಗೆ ಇರ್ತದೆ. ಅಂದರೆ ಬಿಗ್ ಬಾಸ್ ಮನೆಗೆ ಹೋಗಿ ಹೊರಗಡೆ ಬಂದರೆ ಸಾಕು, ನೀವು ದೊಡ್ಡ ಸೆಲೆಬ್ರಿಟಿಗಳು. ಅದರಲ್ಲೂ ಕೂಡ ಇತ್ತೀಚೆಗಿಂತಹ ಮನಸ್ಥಿತಿ ಹೆಚ್ಚಾಗಿದ್ದು. ಆ ಕಾರಣಕ್ಕೆ ಒಂದಷ್ಟು ಜನ ಬಿಗ್ ಬಾಸಿಗೆ ಹೋಗಬೇಕು ಅನ್ನೋಂಥ ಪ್ರಯತ್ನವನ್ನು ಮಾಡ್ತಾರೆ. ದುಡ್ಡು ಕೊಟ್ಟು ಅಥವಾ ಮತ್ತೊಂದು ಕಳ್ಳದಾರಿಗಳ ಮೂಲಕ ಹೋಗುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇದೇ ರೀತಿ ಬಿಗ್ ಬಾಸ್ ಮನೆಗೆ ಹೋಗಿ ಬಂದಂತಹ ಬಹುತೇಕರು ದೇಶ ಗೆದ್ದು ಬಂದಂತೆ ಬೀಗ್ತಿರೋದು ಕೂಡ ನಾವು ನೋಡಿರ್ತೀವಿ. ತಲೆ ನಿಲ್ಲದವರಂತೆ ವರ್ತಿಸ್ತಾ ಇರ್ತಾರೆ. ಜನಪ್ರಿಯತೆ ಸಿಕ್ಕ ತಕ್ಷಣ ಮೈಯನ್ನೇ ಮರೆತು ಬಿಡ್ತಾರೆ. ಕಾರ್ಯಕ್ರಮದಲ್ಲಿ ಇವರನ್ನು ಕ್ಯಾರೇ ಮಾಡದೇ ಇದ್ರೂ ಕೂಡ ಕ್ಯಾರೇ ಅಂದಿರಲ್ಲ. ಅದರಲ್ಲೂ ಕೂಡ ಇವರು ಮನೆಯಿಂದ ಹೊರಗಡೆ ಬಂದ ತಕ್ಷಣ, ಅಂದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ತಕ್ಷಣ ಇವು ದೊಡ್ಡ ಸೆಲೆಬ್ರಿಟಿ ಅನ್ನೋ ರೀತಿಯಲ್ಲಿ ಒಂದು ಬಿಲ್ಡಪ್ ಕೊಟ್ಕೊಂಡು ಬಿಲ್ಡಪ್ಪನ್ನು ಕೊಡ್ಕೊಂಡು ಭ್ರಮೆಯಲ್ಲಿ ಬದುಕೋಕ್ಕೆ ಓಡಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾರು ಅಂತೇಳಿ ಕೇಳಿದ್ರೆ ಡಾಗ್ ಸತೀಶ್. ಹೌದು, ನಾನು ಹೇಳಿದೆಲ್ಲ, ಡಾಗ್ ಸತೀಶ್ ಬಗ್ಗೆ ವಿಡಿಯೋ ಮಾಡೋದೇ ಒಂದು ವರ್ಸ್ಟು. ಆದರೆ ಏನು ಮಾಡ್ತೀರಾ, ಒಂದಷ್ಟು ವಿಚಾರಗಳನ್ನು ಜನರಿಗೆ ತಿಳಿಸ್ಬೇಕು ಅನ್ನುವಾಗ ಇಂತಹ ವ್ಯಕ್ತಿಗಳ ವಿಡಿಯೋನ ಮಾಡಬೇಕಾಗುತ್ತೆ. ನಾನು ಮಾಡಬಾರ್ದು ಅಂತಲೇ ಇಷ್ಟು ದಿನಗಳ ಕಾಲ ಸುಮ್ಮನೆ ಇದ್ದೆ. ಬಟ್ ಆದರೆ ಅತಿರೇಕಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ವ್ಯಕ್ತಿಯ ಪರಿಚಯ ಒಂದಷ್ಟು ಜನರಿಗೆ ಆಗಬೇಕಾಗ್ತದೆ. ಮತ್ತು ಈಗ ನೋಡಿ, ಅದರಲ್ಲೂ ಕೂಡ ಡಾಗ್ ಸತೀಶ್ ಅನ್ನೋದಕ್ಕಿಂತನೂ ಪ್ರಮುಖವಾಗಿ ಇಲ್ಲಿ ಡಾಗ್ ಸತೀಶ್ಗೆ ರಜತ್ ಮತ್ತು ವಿನಯ್ ಗೌಡ ಕೊಟ್ಟಿರುವಂತಹ ವಾರ್ನಿಂಗ್ ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ಭಾರಿ ಸದ್ದನ್ನು ಮಾಡ್ತಿದೆ. ಬಹುಶಃ ಇದು ಕಾನೂನು ರೀತಿಯ ಹೋರಾಟಕ್ಕೂ ಕೂಡ ನಾಂದಿ ಆಡ್ತದೆ, ಹಾಗೆಯೇ ಬೇರೆ ರೀತಿಯಾದಂತಹ ಒಂದು ಫೈಟ್ಗೂ ಕೂಡ ಕಾರಣ ಆದರೂ ಕೂಡ ಅಚ್ಚರಿ ಏನಿಲ್ಲ. ವಾಕ್ಸಮರ, ಸೋಷಿಯಲ್ ಮೀಡಿಯಾದಲ್ಲಿ ನಡೀತಿರುವಂಥ ವಾಕ್ಸಮರ ಹೊರಗಡೆನೂ ಕೂಡ ಬೇರೆ ರೀತಿಯಾದಂಥ ತಿರುವನ್ನು ಪಡೆದುಕೊಂಡು ಕೂಡ ಅಚ್ಚರಿ ಇಲ್ಲ. ಬಟ್ ಇಲ್ಲಿ ಕೆಲವೊಂದು ವಿಚಾರಗಳನ್ನು ತುಂಬ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು. ಅದೇ ರೀತಿ ಹ್ಯಾಂಡಲ್ ಮಾಡಬೇಕಾಗಿತ್ತು ಕೂಡ. ಬಟ್ ಡಾಗ್ ಸತೀಶ್ ಎಲ್ಲ ಒಂದು ಕಡೆ ಪದೇ ಮಾಡ್ತಿರುವಂಥ ಎಡವಟ್ಟುಗಳು ಪ್ರಚಾರ ಸಿಗುತ್ತೆ ಅನ್ನುವಂಥ ಕಾರಣಕ್ಕೋ ಅಥವಾ ನಾನು ದೊಡ್ಡ ಪುಡಾಂಗು ಅನ್ನುವಂತಹ ಬಿಲ್ಡಪ್ಪನ್ನು ಕೊಡಬೇಕು ಅನ್ನೋಂಥ ಕಾರಣಕ್ಕೋ ಗೊತ್ತಿಲ್ಲ, ಏನೋ ಒಂದು ದುರುದ್ದೇಶದಿಂದ ಪದೇ ಡಾಗ್ ಸತೀಶ್ ಎಡವಟ್ಟುಗಳನ್ನು ಮಾಡ್ಕೊಳ್ತಿರೋದು ಮಾತ್ರ ಸತ್ಯ. ಈಗಲೂ ಕೂಡ ಅದೇ ರೀತಿ ಆಗಿದೆ. ಹಾಗಾದರೆ ಏನಾಯಿತು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಈ ಸುಳ್ಳು ಮನುಷ್ಯನನ್ನು ಏನು ಮಾಡುತ್ತೆ ಅನ್ನೋದಕ್ಕೆ ಸ್ಪಷ್ಟವಾದಂಥ ಸಾಕ್ಷಿ ಡಾಗ್ ಸತೀಶು ವೈರಲ್ ಆಗಿದ್ದು ಅಥವಾ ಪಾಪ್ಯುಲರ್ ಆಗಿದ್ದು ಈ ಸುಳ್ಳಿನಿಂದನೇ. ಆತ ಹೇಳ್ತಿದ್ದಂಥ ಸುಳ್ಳುಗಳೇ ಆತನನ್ನು ವೈರಲ್ ಮಾಡಿ ಬಿಡ್ತು. ಅದಾದ ಬಳಿಕ ಆತನನ್ನು ಬಿಗ್ ಬಾಸ್ ಮನೆಗೂ ಕೂಡ ಕರ್ಕೊಂಬಂದು ಇದೇ ಸುಳ್ಳು ಬಿಡ್ತು. ಇಲ್ಲಿ ಜನಪ್ರಿಯತೆ ಮತ್ತು ಈ ಪಾಪ್ಯುಲಾರಿಟಿ ಮತ್ತು ಸೆಲೆಬ್ರಿಟಿ ಎನ್ನುವಂಥ ಎರಡು ವರ್ಗ ಇರ್ತದೆ. ಇದನ್ನು ಈತ ತಲೆಗೇರಿಸ್ಕೊಂಡ್ಬಿಡ್ತಾನೆ. ಅಂದರೆ ಇಲ್ಲಿ ತುಂಬ ಕಷ್ಟ ರೀ. ಈ ಪಾಪ್ಯುಲಾರಿಟಿಯನ್ನು ಮತ್ತು ಈ ಸೆಲೆಬ್ರಿಟಿ ಈ ಎರಡನ್ನೂ ಕೂಡ ಮ್ಯಾನೇಜ್ ಮಾಡೋದಿಲ್ಲ, ತುಂಬ ಕಷ್ಟ. ಸೆಲೆಬ್ರಿಟಿ ಆದರೂ ಕೂಡ ಓಕೆ, ಈ ಪಾಪ್ಯುಲಾರಿಟಿಯನ್ನು ತಲೆಗೇರಿಸ್ಕೊಂಡ್ರೆ ಬಹುಶಃ ಅಲ್ಲಿಗೆ ಮುಗೀತು. ಇಲ್ಲೂ ಕೂಡ ಹಾಗೆ ಅದೇ ಅಮಲು ಈತನಿಗೂ ಕೂಡ ಏರಿದೆ. ಯಾರಿಗೆ? ಡಾಗ್ ಸತೀಶ್ಗೆ. ಆಗೇನಾಗುತ್ತೆ, ಈ ಅಮಲು ಏರಿದಾಗ ಮಾಡಬಾರದ ಅನಾಚಾರಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಸುಮ್ಮನೆ ಕಿರಿಕ್ ಮಾಡ್ತಾ ಹೋಗ್ತಾರೆ. ವಿವಾದಕ್ಕೂ ಕೂಡ ಗುರಿಯಾಗ್ತಾರೆ. ಜೊತೆಗೆ ಬೇರೆಯವರ ತೇಜೋದಯ ಮಾಡುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಅದೇ ಕೆಲಸವನ್ನು ಇಲ್ಲಿ ಡಾಗ್ ಸತೀಶ್ ಮಾಡಿರುವಂಥದ್ದು. ಇದೇ ಕಾರಣಕ್ಕೆ ರಜತ್ ಮತ್ತು ವಿನಯ್ ತಿರುಗಿ ಬಿದ್ದಿರುವಂಥದ್ದು. ಹೌದು, ಡಾಗ್ ಸತೀಶ್ ಅಲಿಯಾಸ್ ಸತೀಶ್ ಕ್ಯಾಡ್ ಬಾಂಬ್ಸ್. ಸಾಮಾಜಿಕ ಜಾಲತಾಣದ ದೃಷ್ಟಿಯಲ್ಲಿ ಬಿಲ್ಡಪ್ ರಾಜ. ಕಳೆದ ಬಾರಿ 3ನೇ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಯ ಸೀಸನ್ 12ಕ್ಕೆ ಹೋಗಿ ಬಂದಂತಹ ಈ ಡಾಗ್ ಬ್ರೀಡರ್ ಸತೀಶು ಒಂದು ರೀತಿಯಲ್ಲಿ ಬಿಲ್ಡಪ್ ಕೊಡುವಂಥ ಮನುಷ್ಯ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರನೇ.
ನಾನು ಹಾಕೋ ಬಟ್ಟೆ 5 ಲಕ್ಷದ್ದು, ನಾನು ಹಾಕುವಂಥ ಪ್ಯಾಂಟು 8 ಲಕ್ಷದ್ದು, ನಾನು ಹಾಕುವಂಥ ಚಡ್ಡಿ 5 ಲಕ್ಷದ್ದು ಅನ್ನುವಂತಹ ಬಿಲ್ಡಪ್ಪನ್ನು ಕೊಡುವಂಥ ಈತ ಹಾಕೋದು ಚಿಕ್ಕಪೇಟೆ ಕಾಟನ್ ಪೇಟೆಯಲ್ಲಿ ಬೀದಿ ಬದಿ ಮಾರುವಂಥ ಬಟ್ಟೆ ಆದರೂ ಕೂಡ ಬಿಲ್ಡಪ್ ಕೊಡೋದು ಮಾತ್ರ ದೊಡ್ಡ ಶೋರೂಮ್ನ ಬಟ್ಟೆ ಅನ್ನೋ ರೇಂಜಿಗೆ. ಆಮೇಲೆ ಏನು ಈ ಸೋಷಿಯಲ್ ಮೀಡಿಯಾ ಬಂದ ಬಳಿಕ ಇಂಥವ್ರಿಗೆ ಹೆಚ್ಚು ಈ ಪಾಪ್ಯುಲಾರಿಟಿನೂ ಕೂಡ ಸಿಗ್ತಾ ಇದೆ. ಅಂದರೆ ಇಂಥವ್ರು ಯಾರು ಏನು ಅನ್ನೋದೇ ಗೊತ್ತಿರಲಿಲ್ಲ. ಬಟ್ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲರ ಕೈಯಲ್ಲೂ ಕ್ಯಾಮ್ರಾ, ಎಲ್ಲರ ಕೈಯಲ್ಲೂ ಮೊಬೈಲು, ಎಲ್ಲರ ಕೈಯಲ್ಲೂ ಒಂದೊಂದು ಯೂಟ್ಯೂಬ್ ಚಾನಲು, ಫೇಸ್ಬುಕ್ಕು, ಸೋಷಿಯಲ್ ಮೀಡಿಯಾ, ಹೀಗೆ ಎಲ್ಲರ ಕೈಯಲ್ಲೂ ಇರೋದ್ರಿಂದ ಅವನೇ ಕರೆದು ಬಿಲ್ಡಪ್ ಕೊಟ್ಟು ಏನೋ ಒಂದು ಮಾಡಿ ಪ್ರಚಾರವನ್ನಂತೂ ತಗೊಳ್ಳೋದಕ್ಕೆ ಏನೆಲ್ಲ ಮಾಡ್ಬೋದು ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾನೆ. ಹಾಗೆಯೇ ಇಲ್ಲೂ ಕೂಡ ಹಾಗೆ ಇಳವೆಯಿಂದಲೇ ನಾಯಿಗಳ ವ್ಯಾಪಾರದಲ್ಲಿ ತೊಡಗಿಕೊಂಡಿದ್ದಂಥ ಡಾಗ್ ಸತೀಶು 10ನೇ ತರಗತಿಯಲ್ಲಿದ್ದಾಗಲೇ ನಾಯಿಗಳ ಮಾರಾಟದಲ್ಲಿ ತೊಡಗಿಕೊಂಡಿದ್ದ. ಕೋಟ್ಯಾಂತರ ಮೌಲ್ಯದ ನಾಯಿಗಳನ್ನು ಖರೀದಿಸುವಂತೂ ಮಾರಾಟ ಮಾಡೋದು ಇವನ ಉದ್ಯೋಗ ಆಗೋಗಿತ್ತು. ಖುದ್ದು ಡಾಗ್ ಸತೀಶು ಬಿಗ್ ಬಾಸ್ ವೇದಿಕೆಯಲ್ಲೂ ಕೂಡ ಈ ಮಾತನ್ನು ಹೇಳಿದ್ದಾನೆ. ಬಟ್ ಎಷ್ಟು ಮಟ್ಟಿಗೆ ಸತ್ಯ, ಎಷ್ಟು ಮಟ್ಟಿಗೆ ಸುಳ್ಳು ಅನ್ನೋದು ಅವರವರ ವಿಚಾರಕ್ಕೆ ಬಿಟ್ಟಂಥದ್ದು. ಅದು ಬಿಟ್ಟಾಕಿ, ಅದು ನಮಗೆ ಸಂಬಂಧ ಇಲ್ಲದಿರುವಂಥದ್ದು. ಇಂಥ ಡಾಗ್ ಸತೀಶ್ ವಿರುದ್ಧ ಈಗ ಬಿಗ್ ಬಾಸ್ ಸ್ಪರ್ಧಿಗಳಾದಂತಹ ರಜತ್ ಮತ್ತು ವಿನಯ್ ಗೌಡ ಕೆರಳಿ ಕೆಂಡವಾಗಿದ್ದಾರೆ. ಬಿಗ್ ಬಾಸ್ ಧನರಾಜ್ ಕೂಡ ತಮ್ಮ ಆಕ್ರೋಶವನ್ನು ಹೊರಗಡೆ ಹಾಕಿದ್ದಾರೆ. ಯಾಕಂದರೆ ಡಾಗ್ ಸತೀಶ್ ನಡೆ ಸುದೀಪ್ ಅವರಿಗೆ ಅವಮಾನ ಮಾಡುವಂತೆ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ. ಹೌದು, ತನ್ನ ಇನ್ಸ್ಟಾಗ್ರಾಮ್ನಲ್ಲಿ ಡಾಗ್ ಸತೀಶ್ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾನೆ. ಟಾಯ್ಲೆಟ್ನಲ್ಲಿ ಮೂತ್ರ ವಿಸರ್ಜನೆ ಮಾಡ್ತಿರುವಂಥ ವಿಡಿಯೋ ಇದು. ಇಲ್ಲಿಯೂ ಕೂಡ ಅಣ್ಣ ಸುಸ್ಸು ಮಾಡಿದರೂ ಕೂಡ ನ್ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಿಲ್ಡಪ್ಪನ್ನು ತೆಗೆದುಕೊಂಡಿರುವಂಥ ಡಾಗ್ ಸತೀಶು ತನ್ನ ಈ ವಿಡಿಯೋಗೆ ಸುದೀಪ್ ಅಭಿನಯದ ಮಾರ್ಕ್ ಚಿತ್ರದ ಚಾರ್ಟ್ ಬಸ್ಟರ್ ಹಾಡನ್ನು ಹಾಕೊಳ್ತಾರೆ. ಅಂದರೆ ದಾದಾ ಯಾರು ಗೊತ್ತಾ ಅನ್ನುವಂತಹ ಒಂದು ಹಾಡನ್ನು ಬಳಸಿಕೊಂಡಿದ್ದಾನೆ. ಅಷ್ಟಕ್ಕೆ ಆಗಿದ್ದರೆ ಅಥವಾ ಇಷ್ಟೇ ಆಗಿದ್ದರೆ ದೊಡ್ಡ ವಿಚಾರ ಅಲ್ವೇ ಅಲ್ಲ. ಇಲ್ಲಿ ಒಂದು ಕೆಳಗಡೆ ಒಂದು ವರ್ಡ್ ಕೂಡ ಇದೆ, ಅಣ್ಣ ಯಾರು ಗೊತ್ತಾ ಅಂತ ಹೇಳ್ಬಿಟ್ಟು. ಇದು ಎಲ್ಲೋ ಒಂದು ಕಡೆ ಡಾಗ್ ಸತೀಶು ಕಿಚಾಯಿಸುವಂಥ ಕೆಲಸವನ್ನು ಮಾಡಿದ್ದಾನೆ ಅನ್ನೋದು ಇಲ್ಲಿ ಕೆಲವರ ಅಭಿಪ್ರಾಯ. ಸದ್ಯ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್. ಈ ವಿಡಿಯೋ ಸಹಜವಾಗಿ ಬಿಗ್ ಬಾಸ್ ಅಭಿಮಾನಿಗಳಲ್ಲಿ ಮತ್ತು ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳಲ್ಲಿ ಒಂದು ರೀತಿಯಾದಂತಹ ಆಕ್ರೋಶವನ್ನು ಉಕ್ಕುವಂತೆಯೂ ಕೂಡ ಮಾಡಿದೆ. ಅಷ್ಟು ಮಾತ್ರವಲ್ಲದೆ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳಾದಂಥವರು ಮತ್ತು ಸುದೀಪ್ ಅವರ ಮೇಲೆ ಅತೀವವಾದಂಥ ಅಭಿಮಾನವನ್ನು ಹೊಂದಿರುವಂತಹ ಆಪ್ತರೂ ಕೂಡ ಆಗಿರುವಂತಹ ವಿನಯ್ ಗೌಡ ಮತ್ತು ರಜತ್ ಅವರ ಕಣ್ಣಿಗೂ ಕೂಡ ಬಿದ್ದಿದೆ. ಹೀಗಾಗಿ ಈ ವಿಡಿಯೋಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥ ಇವರಿಬ್ಬರು ಕೂಡ ಏಕವಚನದಲ್ಲಿಯೇ ಡಾಗ್ ಸತೀಶ್ ವಿರುದ್ಧ ಕೆಂಡವನ್ನು ಕಾರಿದ್ದಾರೆ. ಹೌದು, ಸುದೀಪ್ ಸರ್ ಸಾಂಗ್ ಹೆಂಗೋ ನೀನು ಹಾಕಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಸಾಂಗ್ ಡಿಲೀಟ್ ಆಗಿಲ್ಲ ಅಂದರೆ ಇದೇ ನಿನಗೆ ಮಗನೇ ಅಂತ ಹೇಳ್ಬಿಟ್ಟು ಹೇಳಿರುವಂಥ ರಜತ್ತು ಸುಮ್ಮನೆ ಇದ್ದೀವಿ ಅಂತ ಹೇಳ್ಬಿಟ್ಟು ಆಟ ಆಡ್ತಾ ಇದೆಯಾ ಅಂತಲೂ ಕೂಡ ಕಿಡಿಕಾರಿದ್ದಾರೆ. ಕಾಲ್ ಮಾಡ್ತಿದ್ದೀನಿ, ಕಾಲ್ ಪಿಕ್ ಮಾಡೋ ಅಂತಲೂ ಕೂಡ ಆವಾಜನ್ನು ಹಾಕಿದ್ದಾರೆ. ಏಕವಚನದಲ್ಲಿ ತಮ್ಮ ಆಕ್ರೋಶವನ್ನು ಹೊರಗಡೆ ಹಾಕಿದ್ದಾರೆ. ಇನ್ನು ವಿನಯ್ ಗೌಡ ಕೂಡ ಏಕವಚನದಲ್ಲಿಯೇ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ, ಕಮೆಂಟನ್ನು ಮಾಡಿದ್ದಾರೆ ಅದೇ ಸಾಂಗಿಗೆ. ಮೊದಲು ಸಾಂಗ್ನ ಡಿಲೀಟ್ ಮಾಡು, ಇಲ್ಲ ಕಾದು ನೋಡು, ನಿನ್ನನ್ನು ಜನ ನಾಯಿ ಥರ ಹೊಡಿತಾರೆ ನೋಡು, ಆ ವಿಡಿಯೋನ ನಾನು ಹಾಕ್ತೀನಿ ಅಂತಲೂ ಕೂಡ ಕಮೆಂಟ್ ಮಾಡಿದ್ದಾರೆ. ಇನ್ನು ಧನರಾಜ್ ಕೂಡ ಇದಕ್ಕೆ ಖಾರವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬ್ರದರ್, ನಾನು ಇದುವರೆಗೂ ಯಾರಿಗೂ ಈ ಥರ ಕಮೆಂಟ್ ಮಾಡಿಲ್ಲ, ನಾನು ಸೌಮ್ಯ ಜೀವಿ, ನೀವು ಬಹಳ ತಪ್ಪು ಮಾಡ್ತಾ ಇದ್ದೀರಾ, ಸುದೀಪ್ ಸರ್ ಫ್ಯಾನ್ಸು ಬನ್ನಿ ಇಲ್ಲಿ ಅಂತಲೂ ಕೂಡ ಧನರಾಜ್ ಕರೆದಿದ್ದಾರೆ. ಜೊತೆಗೆ ಅಷ್ಟಕ್ಕೆ ಸುಮ್ಮನೆ ಆಗಿಲ್ಲ, ಹಾಕೊಂಡು ಗುಮ್ಮಿ ತುಂಬ ಓವರಾಗಿ ಆಡ್ತಾ ಇದ್ದಾನೆ, ಯಾರು ಕೂಡ ಹೀಗೆ ಮಾಡಬಾರ್ದು ಅನ್ನೋಂಥ ವಿಚಾರವನ್ನು ಕೂಡ ಇಲ್ಲಿ ಧನರಾಜ್ ಹೇಳಿದ್ದಾನೆ. ಅಂದರೆ ನೋಡಿ, ಎಂಥವ್ರಿಗಾದರೂ ಕೂಡ ಆಕ್ರೋಶ ಬರಲೇಬೇಕು. ಆ ರೀತಿಯಾದಂಥ ಕೆಲಸವನ್ನೇ ಈ ಡಾಗ್ ಸತೀಶ್ ಮಾಡಿರೋದು. ಇವರು ಮಾತ್ರವಲ್ಲ, ಸಹಜವಾಗಿ ಸುದೀಪ್ ಅವರ ಅಭಿಮಾನಿಗಳು ಕೂಡ ಡಾಗ್ ಸತೀಶ್ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಗಡೆ ಹಾಕ್ತಿದ್ದಾರೆ. ಕೂಡಲೇ ವಿಡಿಯೋವನ್ನು ಡಿಲೀಟ್ ಮಾಡುವಂತೆ ಹೇಳ್ತಾ ಇದ್ದಾರೆ. ನಾಯಿಗೆ ಇರುವಂಥ ನಿಯತ್ತು ಕೂಡ ನಿನಗೆ ಇಲ್ವಲ್ಲ ಅಂತಲೂ ಕೂಡ ಕಿಡಿಕಾರ್ತಿದ್ದಾರೆ. ನೀನೇ ಶ್ರೇಷ್ಠ ಅನ್ನುವಂಥ ಸೊಕ್ಕಿನಲ್ಲಿ ಹೀಗೆ ಮಾಡಿದರೆ ಅಥವಾ ಕುಡಿದ ಮತ್ತಿನಲ್ಲಿ ವಿಡಿಯೋ ಹಂಚಿಕೊಂಡಿದ್ದೀನಾ, ಏನೋ ನಿನಗೆ ಸಮಸ್ಯೆ ಅಂತ ಹೇಳ್ಬಿಟ್ಟು ಹಲವರು ಏಕವಚನದಲ್ಲೇ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಆದರೆ ಡಾಗ್ ಸತೀಶ್ ಮಾತ್ರ ವಿಡಿಯೋವನ್ನು ಡಿಲೀಟ್ ಮಾಡಿಲ್ಲ. ಡಾಗ್ ಸತೀಶ್ ಏನಾಗುತ್ತೋ ಆಗಲಿ ಅನ್ನೋ ಕಾರಣಕ್ಕೋ ಅಥವಾ ಏನೋ ಆತನ ಉದ್ದೇಶನೇನೋ ಗೊತ್ತಿಲ್ಲ, ಅಥವಾ ಪ್ರಚಾರ ಸಿಗುವಷ್ಟು ಸಿಗಲಿ ಅನ್ನೋ ಕಾರಣಕ್ಕೋ ಏನೋ ಗೊತ್ತಿಲ್ಲ, ಬಟ್ ಆತ ವಿಡಿಯೋ ಅಂತೂ ಡಿಲೀಟ್ ಮಾಡಿಲ್ಲ. ಆತ ಸುಸು ಮಾಡ್ತಿರುವಂಥ ವಿಡಿಯೋ ಮತ್ತು ಅಲ್ಲಿ ಆತ ಅಣ್ಣ ಯಾರು ಗೊತ್ತಾ, ದಾದಾ ಯಾರು ಗೊತ್ತಾ ಅನ್ನೋಂಥ ವರ್ಡ್ಸ್ಗಳನ್ನು ಬಳಕೆ ಮಾಡಿರುವಂಥದ್ದು, ಹಾಗೆಯೇ ಅಲ್ಲಿ ಬಿಲ್ಡಪ್ಪನ್ನು ಕೊಟ್ಟಿರುವಂಥದ್ದು, ಇದು ಎಲ್ಲೋ ಒಂದು ಕಡೆ ಸುದೀಪ್ ಅವ್ರಿಗೆ ಮಾಡ್ತಿರುವಂಥ ಅವಮಾನ ಅನ್ನೋದು ಇವರೆಲ್ಲರ ಭಾವನೆ. ಬಟ್ ಇಲ್ಲಿ ಸತೀಶು ಇದ್ರ ಬಗ್ಗೆ ಯಾವುದೇ ಕ್ಲಾರಿಟಿಯನ್ನು ಕೂಡ ಕೊಟ್ಟಿಲ್ಲ.
ಬಟ್ ಇದು ಇಲ್ಲಿಗೆ ನಿಲ್ಲುವಂಥ ಲಕ್ಷಣ ಕೂಡ ಕಾಣಿಸ್ತಿಲ್ಲ ಅನ್ನೋದು ಮಾತ್ರ ಸತ್ಯ. ಈಗಾಗಲೇ ದೂರು ಕೂಡ ದಾಖಲಾಗಿದೆ. ಬಹುಶಃ ಈ ಒಂದು ಹಗ್ಗಜಗ್ಗಾಟ ಏನಿದೆ ಇದು ತಾರಕಕ್ಕೆ ಹೋದರೂ ಕೂಡ ಅಚ್ಚರಿ ಏನಿಲ್ಲ ಅನ್ನೋದು ಮಾತ್ರ ಈಗ ಉದುರುತ್ತಿರುವಂಥ ಕುತೂಹಲ ಅಥವಾ ಸತ್ಯ ವಾಸ್ತವ. ಒಟ್ಟೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಡಾಗ್ ಸತೀಶ್ ನಡೆ ಬಗ್ಗೆ ಮತ್ತು ಇದಕ್ಕೆ ಬರ್ತಿರುವಂಥ ಆಕ್ರೋಶದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.